ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಓದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಯಾವುದು ಅಂದರೆ, ಇತಿಹಾಸದಲ್ಲಿ ಬರುವಂತಹ ಒಂದು ಪ್ರಮುಖವಾದ ಮನೆತನ ಅಂದರೆ ಅದು ಶುಂಗ ರಾಜವಂಶದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಮೌರ್ಯ ಸಾಮ್ರಾಜ್ಯ ಏನಿದೆ ಅದರ ಪತನದ ನಂತರ ಆಳ್ವಿಕೆಗೆ ಬಂದಂತಹ ಒಂದು ಪ್ರಮುಖ ಮನೆತನ ಅಂದರೆ ಅದು ಶುಂಗರು. ಕ್ರಿಸ್ತಪೂರ್ವ 187ರಿಂದ ಕ್ರಿಸ್ತಪೂರ್ವ 75ರವರೆಗೆ 112 ವರ್ಷಗಳ ಕಾಲ ಇವರು ಆಳ್ವಿಕೆಯನ್ನು ನಡೆಸ್ತಾರೆ. ಇನ್ನು ಮೌರ್ಯ ಸಾಮ್ರಾಜ್ಯದ ಕೊನೆಯ ಅಧಿಕಾರಿ ಯಾರಿದ್ದಾನೆ ಆತ ಬೃಹದತ್ತನಾಗಿರ್ತಾನೆ. ಆತನ ಸೇನಾಧಿಕಾರಿ ಪುಷ್ಯಮಿತ್ರ ಶುಂಗ ಆಗಿರ್ತಾನೆ. ಪುಷ್ಯಮಿತ್ರ ಶುಂಗ ತನಗೆ ಕೆಲಸವನ್ನು ಕೊಟ್ಟಿದ್ದಂತಹ ಮೌರ್ಯ ಸಾಮ್ರಾಜ್ಯದ ದೊರೆ ಬೃಹದತ್ತನನ್ನು ಕೊಂದು ಅಧಿಕಾರಕ್ಕೆ ಬರ್ತಾನೆ. ಹಾಗೆ ಅಧಿಕಾರಕ್ಕೆ ಬಂದು ಸ್ಥಾಪಿಸಿದಂತಹ ಒಂದು ವಂಶ ಅಂದರೆ ಅದು ಶುಂಗ ರಾಜವಂಶ ಆಗಿರೋದನ್ನು ನಾವು ನೋಡಬಹುದಾಗಿದೆ. ಇನ್ನು ಈ ಶುಂಗ ರಾಜವಂಶ ಏನಿದೆ ಇದು ಗಂಗಾ ಕಣಿವೆ, ಚಂಬಲ್ ನದಿವರೆಗಿನ ಒಂದು ಪ್ರದೇಶವನ್ನು ಒಳಗೊಂಡಿತ್ತು. ಅದಲ್ಲದೆ ಇವರ ಪ್ರಮುಖ ನಗರ ಅಂದರೆ ಪಾಟಲಿಪುತ್ರ, ಅಯೋಧ್ಯೆ, ವಿದಿಶ ಇತ್ಯಾದಿಗಳು ಆಗಿದ್ದು. ದಿವ್ಯವದನ ಮತ್ತು ತಾರನಾಥದ ಪ್ರಕಾರ ಜಲಂಧರ ಮತ್ತು ಸಕಲ ನಗರಗಳು ಸಹ ಸೇರಿದ್ವು ಇವರ ನಗರಗಳಲ್ಲಿ ಅಂತ ಹೇಳಲಾಗುತ್ತೆ. ಮತ್ತು ಈ ಪುಷ್ಯಮಿತ್ರ ಶುಂಗ ಏನಿದ್ದಾನೆ ಆತ ಯವನರ ಆಕ್ರಮಣವನ್ನು ಎದುರಿಸಬೇಕಾಗುತ್ತೆ. ಇನ್ನು ಶುಂಗ ರಾಜವಂಶದ ಕೊನೆಯ ದೊರೆ ಯಾರು ಅಂದರೆ ಅದು ದೇವಭೂತಿ ಆಗಿರ್ತಾನೆ. ಅವನ ಆಳ್ವಿಕೆಯೊಂದಿಗೆ ಶುಂಗ ರಾಜ್ಯ ಏನಿದೆ ರಾಜವಂಶ ಅದು ಕೊನೆಗೊಳ್ಳುತ್ತೆ. ಇನ್ನು ಮೂಲತಃ ಇವರು ವೈದಿಕ ಧರ್ಮವನ್ನು ಅನುಸರಿಸಿದ್ರು ಅಂತ ಇತಿಹಾಸದಲ್ಲಿ ಹೇಳಲಾಗುತ್ತೆ. ಇನ್ನು ಮೊದಲ ದೊರೆಯಾದ ಪುಷ್ಯಮಿತ್ರ ಶುಂಗನ ಬಗ್ಗೆ ನೋಡೋದಾದರೆ, ಮೌರ್ಯರ ಕೊನೆಯ ರಾಜ ಬೃಹದತ್ತನನ್ನು ಕೊಂದು ಅಧಿಕಾರಕ್ಕೆ ಬಂದಂಥವನು ಪುಷ್ಯಮಿತ್ರ ಶುಂಗ ಆಗಿರ್ತಾನೆ. ಮತ್ತು ಬೃಹದತ್ತನ ಆಸ್ಥಾನದಲ್ಲಿ ಬ್ರಾಹ್ಮಣ ಸೇನಾ ಮುಖ್ಯಸ್ಥನಾಗಿ ಈತ ಕೆಲಸವನ್ನು ಮಾಡ್ತಿರ್ತಾನೆ. ಕ್ರಿಸ್ತಪೂರ್ವ 185-86ರ ಒಂದು ಸಮಯದಲ್ಲಿ ಮಿಲಿಟರಿ ಮೆರವಣಿಗೆಯ ಸಮಯದಲ್ಲಿ ಬೃಹದತ್ತನನ್ನು ಕೊಂದು ಸಿಂಹಾಸನವನ್ನು ಏರ್ತಾನೆ ಪುಷ್ಯಮಿತ್ರ ಶುಂಗ. ಇನ್ನು ಪುಷ್ಯಮಿತ್ರ ಶುಂಗನ ರಾಜಧಾನಿ ಪಾಟಲಿಪುತ್ರ ಆಗಿತ್ತು. ಅವನು ಮೆನಾಂಡರ್ ಮತ್ತು ಡೆಮೆಟ್ರಿಯಸ್ ಎಂಬ ಇಬ್ಬರು ಗ್ರೀಕ್ ರಾಜರ ದಾಳಿಯನ್ನು ಯಶಸ್ವಿಯಾಗಿ ಎದುರಿಸ್ತಾನೆ ಪುಷ್ಯಮಿತ್ರ ಶುಂಗ. ಇನ್ನು ಈತ ಕಳಿಂಗ ರಾಜ ಖಾರವೇಲನ ದಾಳಿಯನ್ನು ಸಹ ವಿಫಲಗೊಳಿಸ್ತಾನೆ. ಆತನಿಂದ ವಿದರ್ಭವನ್ನು ಕೂಡ ಪುಷ್ಯಮಿತ್ರ ಶುಂಗ ವಶಪಡಿಸಿಕೊಳ್ತಾನೆ. ಇನ್ನು ಅವನ ಆಳ್ವಿಕೆಯಲ್ಲಿ ಸಾಂಚಿ ಬರ್ಹುತ್ನಲ್ಲಿರುವ ಸ್ತೂಪವನ್ನು ನವೀಕರಿಸಲಾಗುತ್ತೆ. ಸಾಂಚಿಯಲ್ಲಿ ಶಿಲ್ಪಕಲೆಯ ಕಲ್ಲಿನ ದ್ವಾರವನ್ನು ನಿರ್ಮಿಸ್ತಾನೆ. ಇನ್ನು ಈತ ಪುಷ್ಯಮಿತ್ರ ಶುಂಗ ಏನಿದ್ದಾನೆ ಆತ ಅಶ್ವಮೇಧ, ರಾಜಸೂಯ ಮತ್ತು ವಾಜಪೇಯ ಮುಂತಾದ ವೈದಿಕ ಯಾಗಗಳನ್ನು ಮಾಡಿದ್ದಾನೆ. ಇನ್ನು ಪುಷ್ಯಮಿತ್ರ ಶುಂಗನು ಸಂಸ್ಕೃತ ವ್ಯಾಕರಣಕಾರ ಪತಂಜಲಿಯನ್ನು ಪೋಷಿಸಿದನು. ಅಂದರೆ ಈತನ ಆಸ್ಥಾನದಲ್ಲಿ ಸಂಸ್ಕೃತ ವ್ಯಾಕರಣಕಾರನಾದ ಪತಂಜಲಿ ಇದ್ದ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಶುಂಗ ಸಂತತಿಯಲ್ಲಿಯೇ ಮುಂದಿನದು ನಾವು ನೋಡೋದಾದರೆ, ಇನ್ನು ಈ ಪುರಾಣಗಳು ಏನು ಹೇಳುತ್ತೆ ಅಂದರೆ, ಅವನ ಆಳ್ವಿಕೆ ಅಂದರೆ ಪುಷ್ಯಮಿತ್ರ ಶುಂಗನ ಆಳ್ವಿಕೆ 36 ವರ್ಷಗಳ ಕಾಲ ನಡೆಯಿತು. ಇನ್ನು ಕ್ರಿಸ್ತಪೂರ್ವ 151ರಲ್ಲಿ ಆತ ವಿಧಿವಶನಾದ ಅಂತ ಹೇಳಲಾಗುತ್ತೆ ಪುರಾಣಗಳಲ್ಲಿ. ಇನ್ನು ಪುಷ್ಯಮಿತ್ರ ಶುಂಗನ ನಂತರ ಆಳ್ವಿಕೆಗೆ ಬಂದಂತಹ ಮತ್ತೊಬ್ಬ ದೊರೆ ಅಂದರೆ ಅದು ಅಗ್ನಿಮಿತ್ರ. ಈತ ಪುಷ್ಯಮಿತ್ರ ಶುಂಗನ ಮಗನಾಗಿರ್ತಾನೆ. ಕ್ರಿಸ್ತಪೂರ್ವ 149ರಿಂದ ಕ್ರಿಸ್ತಪೂರ್ವ 141ರವರೆಗೆ ಆಳ್ವಿಕೆಯನ್ನು ನಡೆಸ್ತಾನೆ ಈತ.
ಇನ್ನು ಅಗ್ನಿಮಿತ್ರ ಏನಿದ್ದಾನೆ ಆತನ ನಂತರ ಅಧಿಕಾರಕ್ಕೆ ಬಂದಂಥವನು ಆತನ ಮಗನಾದ ವಸುಮಿತ್ರನಾಗಿರ್ತಾನೆ. ಇನ್ನು ವಸುಮಿತ್ರನ ಬಗ್ಗೆ ನಾವು ನೋಡೋದಾದರೆ ವಸುಮಿತ್ರ ಈತನಿಗೆ ಸುಮಿತ್ರ, ಮತ್ಸ್ಯ ಪುರಾಣದ ಹಸ್ತಪ್ರತಿಗಳಿಂದ ಈತನ ಹೆಸರು ತಿಳಿದು ಬಂದಿರೋದನ್ನು ನಾವು ನೋಡಬಹುದಾಗಿದೆ. ಉತ್ತರ ಭಾರತದ ಶುಂಗ ರಾಜವಂಶದ 4ನೇ ಚಕ್ರವರ್ತಿ ಈ ವಸುಮಿತ್ರ. ಈತ ಅಗ್ನಿಮಿತ್ರನ ಧಾರಿಣಿಯ ಮಗ ಮತ್ತು ಶುಂಗ ರಾಜವಂಶದ 4ನೇ ರಾಜ ಕೂಡ ಆಗಿರ್ತಾನೆ ಮತ್ತು ವಸುಜಿಷ್ಠನ ಮಲ ಸಹೋದರ ಈ ವಸುಮಿತ್ರ ಆಗಿರ್ತಾನೆ. ಯವನರನ್ನು ವಸುಮಿತ್ರ ಸೋಲಿಸ್ತಾನೆ. ಅದಾದ ನಂತರ 10 ವರ್ಷಗಳ ಕಾಲ ವಸುಮಿತ್ರ ಆಳ್ವಿಕೆಯನ್ನು ನಡೆಸ್ತಾನೆ. ಇನ್ನು ನಂತರ ಭದ್ರಕ್, ಪುಲಿಂದಕ, ಘೋಷ್ ಮತ್ತು ನಂತರ ವಜ್ರಮಿತ್ರ ಆಳ್ವಿಕೆಯನ್ನು ಈ ವಸುಮಿತ್ರನ ನಂತರ ನಡೆಸ್ತಾನೆ. ಇನ್ನು 14ನೇ ವರ್ಷದಲ್ಲಿ ತಕ್ಷಶಿಲಾದ ಯವನ ರಾಜ ಆಂಟಿಯಲ್ಕೇಡ್ಸ್ನ ರಾಯಭಾರಿ ಹೆಲಿಯೋಡೋರಸ್ ವಿದೇಶದಲ್ಲಿ ತನ್ನ ಆಸ್ಥಾನದಲ್ಲಿ ಇರ್ತಾನೆ. ಅವನು ಬಹಳ ಐಷಾರಾಮಿ ಆಡಳಿತಗಾರನಾಗಿರ್ತಾನೆ. ಅವನ ಅಮಾತ್ಯ ವಾಸುದೇವ್ ಕಣ್ವ ಅವನನ್ನು ಕೊಲ್ತಾನೆ. ಹೀಗೆ ಶುಂಗ ರಾಜವಂಶ ಏನಿದೆ ಅದು ಕೊನೆಗೊಳ್ಳುತ್ತೆ. ಭಗಭದ್ರನು ವಿದೇಶದಲ್ಲಿನ ಆಸ್ಥಾನ ಕಟ್ಟಡಕ್ಕೂ ಹೆಸರುವಾಸಿಯಾಗಿದ್ದಾನೆ. ಅಂದರೆ ಭಗಭದ್ರ ಅನ್ನುವಂಥವನು ವಿದೇಶದಲ್ಲಿ ಏನು ಆಸ್ಥಾನ ಕಟ್ಟಡ ಇದೆ ಆ ಕಟ್ಟಡ ಏನಿದೆ ಅದು ಅಂದರೆ ಅದರ ಹೆಸರಿನ ಜೊತೆ ಈತನ ಹೆಸರನ್ನು ನಾವು ನೋಡಬಹುದಾಗಿದೆ. ಇನ್ನು ಶುಂಗ ರಾಜವಂಶದ ಐತಿಹಾಸಿಕ ಮಹತ್ವವನ್ನು ನಾವು ನೋಡೋದಾದರೆ ಈ ರಾಜರು ಮಗಧ ಸಾಮ್ರಾಜ್ಯದ ಮಧ್ಯಭಾಗವನ್ನು ವಿದೇಶಿಯರಿಂದ ರಕ್ಷಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ಮಧ್ಯ ಭಾರತದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು. ಸ್ವಲ್ಪ ಸಮಯದವರೆಗೆ ವಿಕೇಂದ್ರೀಕರಣದ ಪ್ರವೃತ್ತಿಯನ್ನು ಉಳಿಸಿಕೊಂಡು ಬಂದಂಥವರು ಶುಂಗ ವಂಶಸ್ಥರು. ಇನ್ನು ಶುಂಗ ವಂಶಸ್ಥರು ಈ ಮೌರ್ಯ ಸಾಮ್ರಾಜ್ಯದ ಅವಶೇಷಗಳ ಮೇಲೆ ವೈದಿಕ ಸಾಮ್ರಾಜ್ಯದ ಅಂದರೆ ವೈದಿಕ ಸಂಸ್ಕೃತಿಯ ಆದರ್ಶಗಳನ್ನ ಸ್ಥಾಪಿಸಿದ್ದಾರೆ. ಈ ಕಾರಣದಿಂದಾಗಿ ಅವರ ಆಳ್ವಿಕೆಯನ್ನು ವೈದಿಕ ನವೋದಯದ ಅವಧಿ ಎಂದು ಪರಿಗಣಿಸಲಾಗುತ್ತೆ. ಹೀಗೆ ಶುಂಗ ವಂಶ ಐತಿಹಾಸಿಕವಾಗಿ ಒಂದು ಮಹತ್ವವನ್ನು ಹೊಂದಿದೆ. ಶುಂಗ ವಂಶದ ನಂತರ ಕಣ್ವ ವಂಶ ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸುತ್ತೆ. ಇದಿಷ್ಟು ಕೂಡ ಶುಂಗ ವಂಶದ ಬಗ್ಗೆ ಇರುವಂಥದ್ದು. ಇದೇನಾದರೂ ನಿಮಗೆ ಈ ಕ್ಲಾಸ್ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.